ನಮಸ್ಕಾರ. ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನಾನು ಸದ್ಯಕ್ಕೆ ಬೆಂಗಳೂರಲ್ಲಿ ಇಲ್ಲ, ಸೊ ಸುಮಾರು ದಿನ ಬ್ರೇಕಿಂಗ್ ನ್ಯೂಸ್ ಶೂಟ್ ಮಾಡಿಲ್ಲ. ಇವತ್ತು ಸ್ವಲ್ಪ ಕಷ್ಟಪಟ್ಟು ಬ್ರೇಕಿಂಗ್ ನ್ಯೂಸ್ ಶೂಟ್ ಮಾಡ್ತಾ ಇದ್ದೀನಿ. ಹೊರಗೆ ಲೊಕೇಶನ್, ಸೊ ಲೈಟಿಂಗು, ಆಡಿಯೋ, ವಿಡಿಯೋ ಹೇಗಿರ್ತದೆ ಅಂತ ಗೊತ್ತಿಲ್ಲ, ಆದ್ರೂ ನಿಮಗೆ ಸ್ಲೈಡ್ಸ್ ಸಪೋರ್ಟ್ ಕೊಡ್ತಾ ಇರ್ತದೆ. ನ್ಯೂಸ್ ನಂಬರ್ 1, ರುಪಿ ಫಾಲ್ಸ್ ಟು ನ್ಯೂ ಲೋ ಆಫ್ 85.81 ಫಾರ್ US$. ಇವತ್ತು ರುಪಿ ಹೊಸ ಲೋ ಬಿತ್ತು. US$ ಕಂಪೇರ್ ಮಾಡಿದ್ರೆ 85.81 ವರೆಗೂ ಬಿದ್ದಿತ್ತು. ಹಾಗೂ 9 ಡೇಸ್ ಕಂಟಿನ್ಯೂಸ್ ಆಗಿ ರುಪಿ ವ್ಯಾಲ್ಯೂ ಬಿದ್ದಿದೆ. ಈ ವರ್ಷನೇ ರುಪಿ 3% ಬಿದ್ದಿದೆ ಅಗೇನ್ಸ್ಟ್ US$. ಹಾಗೂ ಇದು 7th ಕನ್ಸೆಕ್ಯೂಟಿವ್ ಇಯರ್ ಆಫ್ ರುಪಿ ವ್ಯಾಲ್ಯೂ ಫಾಲಿಂಗ್ ಅಗೇನ್ಸ್ಟ್ US$. ಮಂತ್ಲಿ ಬೇಸಿಸ್ ಅಲ್ಲೂ ರುಪಿ ಈ ತಿಂಗಳು ಬಿದ್ದಿದ್ದು ವರ್ಸ್ಟ್ ಮಂತ್ ಇನ್ ಲಾಸ್ಟ್ 2 ಇಯರ್ಸ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಫರ್ದರ್ ವೀಕ್ನಿಂಗ್ ಆಗುತ್ತೆ ಇಂಡಿಯನ್ ರುಪಿ ಇದು 86 rupees per dollar ಕಿಂತ ಕಮ್ಮಿ ಆಗುತ್ತೆ ಅಂತ. ನ್ಯೂಸ್ ನಂಬರ್ 2, ಅಲ್ಟ್ರಾಟೆಕ್ ಸಿಮೆಂಟ್ ಅಕ್ವೈರ್ಸ್ 8.7% ಸ್ಟೇಕ್ ಇನ್ ಸ್ಟಾರ್ ಸಿಮೆಂಟ್. ಅಲ್ಟ್ರಾಟೆಕ್ ಸಿಮೆಂಟ್ 8.69% ಸ್ಟೇಕು ಸ್ಟಾರ್ ಸಿಮೆಂಟ್ ಅಲ್ಲಿ 851 ಕೋಟಿಗೆ ಪರ್ಚೇಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ 235 rupees ಮ್ಯಾಕ್ಸಿಮಮ್ ಪರ್ ಶೇರ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ಸ್ಟ್ರಾಟಜಿಕ್ ವೈ ಅಲ್ಟ್ರಾಟೆಕ್ ಸಿಮೆಂಟ್ ಇದು, ಸೊ ದಟ್ ಅವರು ಬೇರೆ ಒಂದು ಕಂಪನಿಯಲ್ಲಿ ನಾನ್ ಕಂಟ್ರೋಲಿಂಗ್ ಮೈನಾರಿಟಿ ಸ್ಟೇಕ್ ಪರ್ಚೇಸ್ ಮಾಡಬಹುದು ಅಂತ. ಆಲ್ರೆಡಿ ಅವರಿಗೆ ಇಂಡಿಯಾ ಸಿಮೆಂಟ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಗವರ್ಮೆಂಟ್ ಇಂದ. ಹಾಗೂ ಅದರಲ್ಲಿ 32.72% ಸ್ಟೇಕ್ ಪರ್ಚೇಸ್ ಮಾಡಿದ್ರು. ಪ್ಲಸ್ ಇನ್ನು 26% ಪರ್ಚೇಸ್ ಮಾಡ್ಲಿಕ್ಕೆ ಶೇರ್ ಹೋಲ್ಡರ್ಸ್ ಇಂದ ಪರ್ಮಿಷನ್ ಸಿಕ್ಕಿದೆ. ನ್ಯೂಸ್ ನಂಬರ್ 3, ಮಾರ್ಕೆಟ್ ಕ್ಯಾಪ್ ಆಫ್ ನಿಫ್ಟಿ 50 ಕಂಪನೀಸ್ ಗ್ರೂ 14.5%. ಲಾಸ್ಟ್ 10 ಫೈನಾನ್ಷಿಯಲ್ ಇಯರ್ಸ್ ನೋಡಿದ್ರೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆಫ್ ನಿಫ್ಟಿ 50 ಕಂಪನೀಸ್ CAGR ಬೇಸಿಸ್ ಅಲ್ಲಿ 14.5% ಪರ್ ಆನಮ್ ಗ್ರೋ ಆಗಿದೆ. ಹಾಗೂ ಇದು ಬಿಕಾಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಒಳ್ಳೆ ಕನ್ಸಂಪ್ಷನ್ ನಮ್ಮ ಎಕಾನಮಿ ಆಗಿದೆ, ಹಾಗೂ ಬಿಸ್ನೆಸ್ ಎಕ್ಸ್ಪಾನ್ಷನ್ ಚೆನ್ನಾಗಿದೆ. ಆದ್ರೂ ಕೆಲವು ಕಂಪನೀಸ್ 1 lakh crore ಮಾರ್ಕೆಟ್ ಕ್ಯಾಪ್ ಇದ್ದಿದ್ದು ಈಗ 1 lakh crore ಮಾರ್ಕೆಟ್ ಕ್ಯಾಪ್ ಗಿಂತ ಕಮ್ಮಿ ಆಗಿದೆ. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್, ಶ್ರೀ ಸಿಮೆಂಟ್, ಅದಾನಿ ಎನರ್ಜಿ ಸೊಲ್ಯೂಷನ್ಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಇಂಡಸ್ಇಂಡ್ ಬ್ಯಾಂಕ್, ಈ ಎಲ್ಲಾ ಕಂಪನೀಸ್ ಮಾರ್ಕೆಟ್ ಕ್ಯಾಪ್ 1 lakh crores ಗಿಂತ ಕಮ್ಮಿ ಆಗಿದೆ ಈ ವರ್ಷ. 95 ಕಂಪನೀಸ್ ಟೋಟಲ್ ಆಗಿ ಇಂಡಿಯಾದಲ್ಲಿ ಸದ್ಯಕ್ಕೆ ಮಾರ್ಕೆಟ್ ಕ್ಯಾಪ್ ಮೋರ್ ದನ್ 1 lakh crores ಇದೆ. ನ್ಯೂಸ್ ನಂಬರ್ 4, BPCL ಪ್ಲಾನ್ಸ್ ₹93,500 crore ರಿಫೈನರಿ ಪ್ರಾಜೆಕ್ಟ್. BPCL $11 billion ಅಥವಾ 93,500 crores ಸದರ್ನ್ ಆಂಧ್ರ ಪ್ರದೇಶ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಅಂತ ಹೇಳಿದರೆ ಹೊಸ ರಿಫೈನರಿಗೆ ಹಾಗೂ ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ ಬರುತ್ತೆ. ಇದು ಯಾಕೆ ಮಾಡ್ತಾ ಇದೆ ಅಂದ್ರೆ ಒಳ್ಳೆ ಫ್ಯೂಲ್ ಡಿಮಾಂಡ್ ಇದೆ ಆಲ್ ಓವರ್ ದ ಕಂಟ್ರಿ. ಇಂಡಿಯಾ ಆಕ್ಚುಲಿ ಒನ್ ಆಫ್ ದ ಮೇಜರ್ ರಿಫೈನಿಂಗ್ ಹಬ್ಸ್ ಆಗ್ಬೇಕಂತಿದೆ. ಯಾಕಂದ್ರೆ ಸದ್ಯಕ್ಕೆ ವೆಸ್ಟರ್ನ್ ಕಂಟ್ರೀಸ್ ಹಾಗೂ ವೆಸ್ಟರ್ನ್ ಕಂಟ್ರೀಸ್ ಏನ್ ಕಂಪ್ನೀಸ್ ಇದೆ ಅವರೇ ಅದರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಕಂಪ್ನೀಸ್. ಕಂಪನಿ ಆಲ್ರೆಡಿ 3 ರಿಫೈನರೀಸ್ ಇಂಡಿಯಾದಲ್ಲಿ ಅವರು ಆಪರೇಟ್ ಮಾಡ್ತಾ ಇದ್ದಾರೆ ವಿತ್ ಕಂಬೈನ್ ಕೆಪಾಸಿಟಿ ಆಫ್ 35.3 million tons ಪರ್ ಇಯರ್. ಹಾಗೂ ಕಂಪನಿ 3 million tons ಪರ್ ಇಯರ್ ನುಮಲಿಗರ್ ರಿಫೈನರಿ ನಾರ್ತ್ ಈಸ್ಟ್ ಇಂದ ಪರ್ಚೇಸ್ ಮಾಡುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್ ನಿನ್ನೆ ರಾತ್ರಿ ನಿಧನ ಆಯಿತು 92 ಇಯರ್ಸ್ಗೆ. ಹಾಗೂ ಅವರು ನಿಮಗೆ ಗೊತ್ತಿದ್ದಾಗೆ ಒನ್ ಆಫ್ ದ ಆರ್ಕಿಟೆಕ್ಟ್ಸ್ ಆಫ್ ಮಾಡರ್ನ್ ಇಂಡಿಯಾ. ಅವರು ಮತ್ತೆ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಅವರು ಸೇರಿಸ್ಕೊಂಡು ಇಂಡಿಯಾದ ಲಿಬರಲೈಸೇಷನ್ ಗೆ ಸಪೋರ್ಟ್ ಕೊಟ್ಟರು. ಅದರಿಂದಲೇ ನಾವು ಇವತ್ತು ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮೀಸ್ ಹಾಗೂ ಸೂನ್ ನಾವು ಡೆವಲಪ್ ಕಂಟ್ರಿನೂ ಆಗ್ತೀವಿ ಇನ್ನೊಂದು ಕೆಲವು ವರ್ಷದಲ್ಲಿ. ಡಾಕ್ಟರ್ ಮನಮೋಹನ್ ಸಿಂಗ್ ಈ ಫೌಂಡೇಶನ್ ಕೊಟ್ಟಿದ್ರಿಂದ ಇವತ್ತು ನಾವು ಈ ಪೊಸಿಷನ್ ರೀಚ್ ಆಗಿದ್ದೀವಿ. ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನಾನು ಸ್ಲೈಡ್ಸ್ ಹಾಕ್ತಾ ಇದ್ದೀನಿ, ನೀವು ಅದನ್ನು ಓದ್ಕೋಬಹುದು. ಹಾಗೂ ಮತ್ತೆ ನಾವು ಇನ್ನೊಂದು ವಿಡಿಯೋ ಸಿಗ್ತೀವಿ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ವಿಡಿಯೋ ಚೆನ್ನಾಗಿದೆ, ಲೈಕ್ ಬಟನ್ ಪ್ರೆಸ್ ಮಾಡಿ. ನಮಸ್ಕಾರ.